ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಮೋನಿಕಾ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಊರು ಸಕಲೇಶ್ಪುರ ಭಾಗದವರು. ಕೆಲಸ ಸ್ವಂತ ಬಿಸ್ನೆಸ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ತೀರ್ಕೊಂಡು ಒಂಟಿ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಆಸೆ ಏನಪ್ಪ ಅಂದರೆ ಎರಡನೇ ಗೆಳೆತನ ಬೇಕು, ಮುದುಕ ಇದ್ರೂ ಸಹಿತ ಓಕೆ ಅಂತೇಳಿ ಹೇಳ್ಕೊಂಡಿರೋದು. ಸ್ಥಳ ಮನೆ ಬಿಟ್ಟು ಎಲ್ಲಿಗೂ ಕೂಡ ಹೊರಗಡೆ ಬರೋದಿಲ್ಲ, ಬೇಕಾದರೆ ನೀವೇ ಇಲ್ಲಿಗೆ ಬನ್ನಿ ಎತ್ತಿ ಕೊಡ್ತೀನಿ ಅಂತೇಳಿ ಇದಿಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರುವ ಹ್ಯುಂಡೈ i20 ಆಸ್ಟಾರ್ ಟರ್ಬೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಇವರು ಗಂಡ ಇಲ್ಲದೇನೆ ಒಂಟಿಯಾಗಿ ಎದುರಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಇದ್ದಾಗ ಕುಡಿಯೋದು, ಮಟ್ಕ ಆಡೋದು, ಇಸ್ಪೀಟ್ ಆಡೋದು, ಒಂದಲ್ಲ ಎರಡಲ್ಲ ತುಂಬಾ ಚಟ ಮಾಡ್ತಾಯಿದ್ದ. ಸೊ ತೀರ್ಕೊಂಡಿದ್ದೆ ಒಳ್ಳೆಯದಾಯಿತು ಅಂತೇಳಿ ಒಂದು ರೀತಿಯಲ್ಲಿ ತಿಳಿಸಿದ್ದಾರೆ. ಎರಡನೇದು, ಅವರು ಹೋದ್ಮೇಲೆ ಸ್ವಂತ ಟಿಫನ್ ಸೆಂಟರನ್ನು ಓಪನ್ ಮಾಡಿದ್ದೀನಿ. ಮೂರನೇದು, ಕೈ ತುಂಬ ಕಾಸು ಬರುತ್ತೆ, ರಾತ್ರಿ ಆದರೆ ಸುಖ ಇಲ್ಲ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿದ್ದೀನಿ ಅಂತೇಳಿ ಹೇಳಿರೋದು. ಇನ್ನು ನಾಲ್ಕನೇದು, ತೂತಿಗೆ ಬೆರಳಿಟ್ಕೊಂಡು ಮಲಗ್ತಾ ಇದ್ದೀನಿ, ಸೊ ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಇದಿಷ್ಟು ಗಂಡ ಇಲ್ಲದೇ ಒಂಟಿಯಾಗಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರದ ಗಂಡಸರು ಸಿಕ್ಕರೆ ಕೆಲಸ ಮತ್ತು ಸುಖ ಎರಡೂ ಕೂಡ ಕೊಡ್ತೀನಿ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಹೆಂಡತಿ ತೀರಿಕೊಂಡ ವಿಧುರ ಇದ್ದರೆ ಕಾಲ್ ಮಾಡಿ ಮಾತಾಡಿ. ಸೊ ಇಬ್ಬರಿಗೆ ಹೊಂದಾಣಿಕೆ ಆದರೆ ಮೀಟ್ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಇಲ್ಲ ಕೆಲಸ ಮಾಡಿಕೊಂಡು ಜೊತೇಲಿ ಇರ್ತೀನಿ ಅಂದರೂ ಕೂಡ ಅವಕಾಶ ಮಾಡಿಕೊಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಾಲ್ಕನೇದು, ತಿಂಗಳಿಗೆ ಸಂಬಳದ ಜೊತೆಗೆ ಮನೆ ಕರ್ಕೊಂಡೋಗಿ ಎತ್ತಿ ಕೊಡ್ತೀನಿ ಅಂತ ಕೂಡ ಹೇಳಿರೋದು. ಐದನೇದು, ಮೋಸ ಮಾಡುವ ಗುಣ ಇದ್ದರೆ ನಿಮ್ಮಿಂದ ಸ್ವಲ್ಪ ದೂರ ಇರುತ್ತೇನೆ ಅಂತೇಳಿ ಯದಿಷ್ಟಿಯವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿ ಇರೋ ಹ್ಯುಂಡೈ i20 ಆಸ್ಟಾರ್ ಟರ್ಬೋ DCT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 7,76,000 ಕೊಟ್ಟಿದ್ದಾರೆ. ಓವರ್ ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು January 2021. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 23,000 ಕಿಲೋಮೀಟರ್ ರನ್ ಆಗಿದೆ. RTO ಜೈಪುರ್ ಭಾಗದ್ದು. ಇನ್ನು ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 998 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.